ನನ್ನಮ್ಮ ಕೋಟಿ ವ್ಯಕ್ತಿಗಳಲ್ಲಿ ಒಬ್ರು. ನನ್ನಮ್ಮನೆ ನನಗೆ ಪ್ರೇರಣೆ. ಎಂತಹ ಪರಿಸ್ಥಿತಿಯಲ್ಲಿ ಹೋರಾಡೋ ಧೈರ್ಯ ತುಂಬಿದ್ದಾಳೆ. ಕಷ್ಟ ಕಾಲದಲ್ಲಿ ಹೇಗೆ ಸ್ಟ್ರಾಂಗ್ ಆಗಿ ಹೋರಾಡಬೇಕು ಅಂತ ನನಗೆ ಕಲಿಸಿದ್ದಾರೆ. ಸದಾ ನನ್ನನ್ನ ಬೆಂಬಲಿಸಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಮತ್ತೊಬ್ಬ ವ್ಯಕ್ತಿಯನ್ನ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಇಂತಹ ಅಮ್ಮನನ್ನ ಪಡೆಯಲು ನಾನು ನಿಜಕ್ಕೂ ಅದೃಷ್ಟ ಮಾಡಿದ್ದೆ. ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೇನೆ ಅಮ್ಮ. ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಪುತ್ರಿ ಖುಷಿ ಭಾವುಕರಾಗಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಜೈಲಿನಲ್ಲಿರೋ ಪವಿತ್ರ ಗೌಡಗೆ ಭಾವುಕ ಪತ್ರವನ್ನ ಬರೆದಿದ್ದಾರೆ ಪುತ್ರಿ ಖುಷಿ ಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿದೆ ಈಗ ಖುಷಿ ಗೌಡ ಅವರು ಬರೆದಿರುವಂತ ಈ ಒಂದು ಪತ್ರ. ನನ್ನಮ್ಮ ಕೋಟಿ ವ್ಯಕ್ತಿಗಳಲ್ಲಿ ಒಬ್ರು, ನನ್ನಮ್ಮನೇ ನನಗೆ ಪ್ರೇರಣೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿರೋದು, ಜೊತೆಗೆ ಇಲ್ಲಿ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ. ಇದೆಲ್ಲದರ ನಡುವೆ ಭಾವುಕರಾಗಿ ಪವಿತ್ರ ಗೌಡ ಅವರ ಪುತ್ರಿ ಖುಷಿ ಗೌಡ ಒಂದು ಪೋಸ್ಟ್ ಹಂಚಿಕೊಂಡಿರೋದು ಪತ್ರದ ಮುಖೇನ. ನನ್ನಮ್ಮನೆ ನನಗೆ ಹೋರಾಡೋ ಧೈರ್ಯವನ್ನ ತುಂಬಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಧೈರ್ಯವಾಗಿರಬೇಕು ಅನ್ನೋ ಮನೋಭಾವನೆಯನ್ನ ತುಂಬಿದ್ದಾರೆ. ಕಷ್ಟ ಕಾಲದಲ್ಲಿ ಹೇಗೆ ಸ್ಟ್ರಾಂಗ್ ಆಗಿ ಹೋರಾಡಬೇಕು ಅಂತ ಕಲಿಸಿದ್ದಾರೆ. ಸದಾ ನನ್ನನ್ನ ಬೆಂಬಲಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಇಂತಹ ಮತ್ತೊಬ್ಬ ವ್ಯಕ್ತಿಯನ್ನ ನಾನು ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಇಂತಹ ಅಮ್ಮನನ್ನ ಪಡೆಯಲು ನಾನು ನಿಜಕ್ಕೂ ಅದೃಷ್ಟ ಮಾಡಿದ್ದೆ. ನಾನು ನಿನ್ನನ್ನ ತುಂಬಾ ಇಷ್ಟಪಡ್ತೇನೆ ಅಮ್ಮ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪವಿತ್ರ ಗೌಡ ಪುತ್ರಿ ಖುಷಿ ಭಾವುಕರಾಗಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ.